Hi all, welcome back to my YouTube channel Arpita's Aesthetic Aura. ಲಾಸ್ಟ್ ಲಾಗ್ಸ್ ಎಲ್ಲ ನೀವು ನೋಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಊರಿನ ಲಾಗ್ಸ್ ಹಾಕಿದ್ದೆ, ಅಜ್ಜಿ ಮನೆ ಲಾಗ್ಸ್ ಆಗಿರ್ಬೋದು, ನಮ್ಮ ಯಜಮಾನ್ರ ಮನೆ ಲಾಗ್ಸ್ ಆಗಿರ್ಬೋದು, ಕನಕಪುರಕ್ಕೆ ಹೋಗಿರೋ ಲಾಗ್ಸ್ ಆಗಿರ್ಬೋದು. ತುಂಬ ಜನ ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಕ್ಚುಲಿ ಅಜ್ಜಿ ಮನೆ ಲಾಗು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಯಾಕಂದರೆ ಟೈಮ್ ಕೂಡ ಇರಲಿಲ್ಲ ನಮಗೆ. ನಾವು ಹೋಗಿದ್ದು ಪರ್ಪಸ್ ಇಸ್ ಫಾರ್ ಇನ್ವಿಟೇಷನ್ ಕೊಡೋದಕ್ಕೆ ಅಂತ. ಅಲ್ಲೆಲ್ಲ ಓಡಾಡ್ಕೊಂಡು ಮಾಡೋ ಥರ ಆದರೆ ಮಿನಿಮಮ್ 1 ಅವರ್ 1.5 ಅವರ್ ಬೇಕಾಗುತ್ತೆ ಅದನ್ನೆಲ್ಲ ತೋರಿಸ್ಬೇಕು ಅಂತಂದರೆ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಊರಿಗೆ ಹೋದಾಗ ಎಲ್ಲ ವಿಡಿಯೋ ಮಾಡ್ಕೋತೀನಿ. ಎಲ್ಲ ಯಾವ್ಯಾವ ಪ್ಲೇಸಲ್ಲೆಲ್ಲ ಆಟ ಆಡ್ತಿದ್ವಿ, ಎಲ್ಲೆಲ್ಲಿ ಹೋಗ್ತಿದ್ವಿ ಅಂತ ವಿಡಿಯೋ ಮಾಡ್ಕೊತೀನಿ. ಸೊ ಇದೊಂದು ಪುಟ್ಟು ಲಾಗ್ ಆಗಿರುತ್ತೆ ಅಜ್ಜಿ ಮನೆದು. ಸೊ ಇವತ್ತಿನ ಏನು ಲಾಗ್ ಮಾಡ್ತಾ ಇರೋದು ಅಂತಂದರೆ, ಹೋಮ್ ಟೂರ್ ಮಾಡೋಣ ಮನೆದು ಅಂತ ಹೇಳಿದ್ದೆ. ಹೋಮ್ ಟೂರ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ. ಇದು ಒಂದು ಪುಟ್ಟ ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದು, ಮತ್ತು ಸ್ಪೇಷಿಯಸ್ ಲಾನ್ ಇದೆ. ಇವಾಗ ನಾವು ಆಫ್ಟರ್ ಹೌಸ್ ವಾರ್ಮಿಂಗ್ ಆದಮೇಲೆ ದೊಡ್ಡ ಮನೆಗೆ ಹೋಗ್ತೀವಿ. ಈ ಪುಟ್ಟ ಮನೆನ ನಮಗೆ ಹೇಗೆ ಬೇಕೋ ಹಾಗೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಾನು ಅನ್ನೋ ಕಾನ್ಫಿಡೆನ್ಸಿಂದ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ನಾನೇ ಅಂದ್ಕೊಂಡಿರೋದಲ್ಲ, ಎಷ್ಟೊಂದು ಜನ ನೇಬರ್ಸ್ ಆಗಿರ್ಬೋದು, ಇಲ್ಲಿರೋರು ಆಗಿರ್ಬೋದು, ನನ್ನ ಕೊಲೀಗ್ಸ್, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲ ಹೇಳಿರೋದು ನನಗೆ ಫೀಡ್ಬ್ಯಾಕ್ ಬಂದಿರೋ ಪ್ರಕಾರ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊಂಡಿದ್ಯಾ ಮನೇನ, ಆರ್ಗನೈಸ್ಡ್ ವೇಯಲ್ಲಿ ಇಟ್ಕೊಂಡಿದ್ಯಾ ಮನೇನ ಅಂತ ತುಂಬ ಫೀಡ್ಬ್ಯಾಕ್ಸ್ ಬಂದಿದೆ. ರಿವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ ನನಗೆ. ಸೊ ಈ ಒಂದು ಲಾಗಿಂದ, ಈ ಒಂದು ಹೋಮ್ ಟೂರ್ ಮಾಡೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗ್ಬೋದು. ನನ್ನ ಕಲೆಕ್ಷನ್ಸ್, ನನ್ನ ಪರ್ಟಿಕ್ಯುಲರ್ ಕಲೆಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಈ ಲಾಗನ್ನು ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಈ ಲಾಗ್ ಅಂತ ಅಂದ್ಕೊಂಡು ಈ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಮ್ ಟೂರ್ ಶುರು ಮಾಡೋಣ. ಇದು ಬಂದು ನಮ್ಮನೆ ಗೇಟ್, ಅಂದರೆ ಆ ಕಡೆಯಿಂದ ಎಂಟ್ರೆನ್ಸ್ ಬರುತ್ತೆ. ನಾನು ಈ ಕಡೆಯಿಂದ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ಗೆ ಇಲ್ಲೊಂದು ಸ್ಪೇಷಿಯಸ್ ಲಾನ್ ಇದೆ, ಕಂಪ್ಲೀಟ್ ಗಾರ್ಡನ್ ಇದೆ. ಲೈಕ್ ಎಷ್ಟೊಂದು ದಾಸವಾಳದ ಗಿಡ ಇದೆ, ಆಮೇಲೆ ಅದು ನೆಲ್ಬಟ್ಲೆ ಗಿಡ ಅಂತ ಹೇಳ್ತಾರಲ್ಲ, ವೈಟ್ ಕಲರ್ ಹೂವು ಬರುತ್ತೆ. ಐ ಥಿಂಕ್ ಅದು ಬಟರ್ ಫ್ರೂಟ್ ಮರ ಅನಿಸುತ್ತೆ, ನಮ್ಮ ಟೆನೆಂಟ್ ಹಾಕಿರೋದು. ನೆಕ್ಸ್ಟ್ ಇದು ರೆಡ್ ಕಲರ್ ದಾಸವಾಳ, ಇದು ಆರೆಂಜು, ಆಮೇಲೆ ಇದು ವೈಟ್ ಕಲರ್ ದಾಸವಾಳ, ಇನ್ನೂ ಚಿಕ್ಕ ಪುಟ್ಟ ಗಿಡಗಳು ಇದೆ. ಇದು ನಮ್ಮ ಯಜಮಾನ್ರದ್ದು ಬುಲೆಟ್, ಕಂಪ್ಲೀಟ್ ಕವರ್ ಮಾಡಿಬಿಟ್ಟಿದ್ದೀನಿ. ಸೊ ಆಚೆ ಒಂದು ಗಾಡಿ ಇದೆ. ಗಾಡಿಗಳ ಬಗ್ಗೆ ನೆಕ್ಸ್ಟ್ ಯಾವಾಗಲಾರ ಹೇಳ್ದಾಗ ಹೇಳ್ತೀನಿ, ತುಂಬ ಗಾಡಿಗಳಿದೆ. ಇಲ್ಲಿ ಲೆಫ್ಟ್ ಸೈಡ್ ಬಂದರೆ ಇಲ್ಲೂ ಕೂಡ ಗಿಡಗಳು ಹಾಕ್ಕೊಂಡಿದ್ದೀನಿ ನಾನು. ಇದು ಬಂದು ಪಿಂಕ್ ಆ್ಯಂಡ್ ಲೈಟ್ ಪಿಂಕ್ ಆ್ಯಂಡ್ ಆರೆಂಜಿಶ್ ಕಲರ್ ಬರೋ ರೋಸ್ ಗಿಡ ಇದು. ಇದು ಬಂದು ರೆಡ್. ಇವೆರಡೂ ನನ್ನ ಅಜ್ಜಿ ಮನೆಯಿಂದ ತಂದು ಹಾಕ್ಕೊಂಡಿರೋದು. ಅಜ್ಜಿನೇ ಇಲ್ಲಿಗೆ ಬಂದಾಗ ಹಾಕಿರೋದದು. ಈ ಕಡೆ ಬಂದರೆ ಕಂಪ್ಲೀಟ್ ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ. ಪುಟ್ಟ ಪುಟ್ಟ ಸಕ್ಯುಲೆಂಟ್ ಪ್ಲಾಂಟ್ಸ್ ಆಗಿರ್ಬೋದು, ಶೋ ಗಿಡಗಳಾಗಿರ್ಬೋದು, ಕಂಪ್ಲೀಟು ಅದ್ರ ಮಧ್ಯೆ ನಾನೇನೇನು ಟೆರಾಕೋಟದು ಐಡಲ್ಸಿಂದ, ಆಮೇಲೆ ಶಂಖ ಅದೆಲ್ಲ ನಾನು ಪೇಂಟ್ ಮಾಡಿರೋದು. ನಂದು ಮಂಡಲ ಆರ್ಟ್ ಬಾಟಲ್ಸ್ ಆಗಿರ್ಬೋದು, ಇಲ್ಲಿ ಹ್ಯಾಂಗಿಂಗ್ ಪಾಟ್ಸ್ ಒಂದು 3 ಇದೆ. ಆಮೇಲೆ ಕಂಪ್ಲೀಟ್ ಇದೆಲ್ಲ ಪೂರ್ತಿ ಮಿನಿ ಗಾರ್ಡನ್ ಥರ. ಇದನ್ನು ಔಟ್ಸೈಡ್ ತೋರಿಸ್ತಾ ಇರೋದು. ಔಟ್ಸೈಡಲ್ಲಿ ನಾವು ಮಷಿನ್ ಇಟ್ಕೊಂಡಿದ್ದೀವಿ, ಒಳಗಡೆಯಿಂದ ಕನೆಕ್ಷನ್ ತೊಗೊಂಡಿದ್ದೀವಿ. ಇಲ್ಲಿ ನಾನು ನಾರ್ಮಲ್ ರೂಮ್ ಸ್ಟಿಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಬಂದು ಈ ಸ್ಟ್ಯಾಂಡ್ ನೋಡಿರ್ತೀರ ಅನ್ಕೋತೀನಿ. ನಾನು ಇದನ್ನು ತಂದಿದ್ದು, ನಾವು ಧರ್ಮಸ್ಥಳದಿಂದ ಬರುವಾಗ ಸಕಲೇಶ್ಪುರಕ್ಕೆ ಕ್ರಾಸ್ ಆಗ್ತೀವಲ್ಲ, ಅಲ್ಲಿ ಈ ಥರ ಮಾರ್ತಿರ್ತಾರೆ, ಅಲ್ಲಿಂದ ತಂದಿದ್ದು. ಇದೆಲ್ಲ ಮಂಡಲ ಆರ್ಟ್ ಬಾಟಲ್ಸು. ಇದನ್ನು ನೀವು ಆಗಲೇ ನೋಡಿರ್ತೀರ ನನ್ನ ಮಂಡಲ ಆರ್ಟ್ ಕಲೆಕ್ಷನ್ಸ್ ಅಥವಾ ಆ ವಿಡಿಯೋ ಮಾಡಿರೋದ್ರಲ್ಲಿ ನೀವು ನೋಡಿರ್ತೀರ. ಸೊ ಇದನ್ನು ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಹ್ಯಾಂಗಿಂಗ್ ಪಾಟ್ ಹಾಕಿದ್ದೀನಿ. ಇದು ಎಂಟ್ರೆನ್ಸ್ ಆಫ್ ಹೋಮ್, ಇದು ಬಾಗಿಲು. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪಾಟ್ ವಿತ್ ಲೋಟಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿದ್ದೀನಿ. ಈಗ ಮನೆ ಲೆಫ್ಟ್ ಸೈಡ್, ಅಂದರೆ ಈ ಕಡೆಯಿಂದ ಬಂದಾಗ ರೈಟ್ ಸೈಡ್ ಬಂದರೆ ಇಲ್ಲಿ ತುಂಬ ಉದ್ದಾಗಿ ಸ್ಪೇಸ್ ಇದೆ. ಅಲ್ಲಿ ಲಾಸ್ಟ್ ಇದೆಯಲ್ಲ, ಅದು ಬಂದು ಒಂದು ಕಾಮನ್ ಇಂಡಿಯನ್ ವಾಶ್ರೂಮ್ ಇದೆ, ಬಾತ್ರೂಮ್ ಇದೆ.
ನೆಕ್ಸ್ಟ್ ಇಲ್ಲಿ ಜೂಲಾ ಇದೆ. ಜೂಲಾ ವಿತ್ 2 ಚೇರ್ಸ್. ಚೇರ್ಸ್ ವಿತ್ ಒಂದು ಟೀಪಾಯ್ ಥರ ಬರುತ್ತೆ. ಅದು ಬಿಟ್ಟರೆ ಇದನ್ನೆಲ್ಲ ನಾನು ನಿಮ್ಗಾಗಲೇ ತೋರಿಸಿದ್ದೀನಿ. ಕಿಟಕಿ ಹತ್ರ ಪೂರ್ತಿ ಈ ಥರ ಬಾಟಲ್ಸಿಂದ ಡೆಕೋರೇಟ್ ಮಾಡಿದ್ದೀನಿ. ಇದೆಲ್ಲ ಸ್ಟ್ಯಾಂಡ್ಸು ಅಮೆಝಾನಲ್ಲಿ ಸಿಗುತ್ತೆ. ಬೇಕು ಅಂದರೆ ನಾನು ಲಿಂಕನ್ನು ಕಮೆಂಟ್ ಮಾಡಿ, ನಾನು ಲಿಂಕ್ನ ಬೇಕಾದ್ರೆ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಇದು ನಾನು ಎವ್ರಿ ಟೈಮ್ ನಾವು ಯಾವಾಗೆಲ್ಲ ಮನೆಗೆ ದೀಪ ಹಚ್ತೀನಲ್ಲ, ಆವಾಗ ಇಲ್ಲೊಂದು ದೀಪ, ಮತ್ತು ಅಲ್ಲಿ ಇದ್ರ ಹತ್ರ ದೀಪನ ಹಚ್ತೀನಿ ನಾನು. ಮತ್ತು ಇಲ್ಲಿ ಒಂದು ಪುಟ್ಟಾಗಿರೋ ದೀಪ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಹಚ್ತೀನಿ. ರೈಟ್ ಸೈಡ್ ಬಂದರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಎಷ್ಟೊಂದು ಇಲ್ಲಿ ಬೆಳೆದಿರೋದು ರೋಸ್ ಗಿಡ, ಅಲೋವೆರಾ, ಆಲ್ಮೋಸ್ಟ್ ಜಾಸ್ತಿ ನಾನು ಸಕ್ಯುಲೆಂಟ್ ಪ್ಲಾಂಟ್ಸ್ ಆಗಿರ್ಬೋದು, ಶೋ ಪ್ಲಾಂಟ್ಸೇ ಜಾಸ್ತಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಒಂದು ತುಳಸಿ ಗಿಡ ಇತ್ತು, ಅದು ಒಣಗೋಯ್ತು. ಇಲ್ಲಿದೆ ನೋಡಿ, ಈ ಕಲರ್ ವೈಟ್ ವಿತ್ ಪೇಲ್ ಪಿಂಕ್ ವಿತ್ ಆರೆಂಜಿಶ್ ಬರುತ್ತೆ. ಇದು ಎಂಟ್ರೆನ್ಸಲ್ಲಿ ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಅಂದರೆ ಆ ಥರ ಈ ಟೆರಾಕೋಟಾಯಿಂದ ಮಾಡಿರೋದು ಅಥವಾ ಇದರಿಂದ ಮಾಡಿರೋದು ಸಿಗುತ್ತೆ. ಅದನ್ನು ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ಗೆ ಇಟ್ಟಿದ್ದೀನಿ. ಈ ನೀವು ರಂಗೋಲಿ ನೋಡ್ತಾ ಇದ್ರಲ್ಲ, ಇದು ನಾನು ಕಂಪ್ಲೀಟ್ ಪೇಂಟಲ್ಲಿ ಮಾಡಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಮುಂದೆ ತುಂಬ ಗಲೀಜಿತ್ತು ನಾವು ಬರೋದಕ್ಕಿಂತ ಮುಂಚೆ. ಇವಾಗ ನಾನು ಅದನ್ನು ನೀಟಾಗಿ ಪೇಂಟಲ್ಲಿ ಡ್ರಾ ಮಾಡಿದ್ದೀನಿ. ನಾರ್ಮಲ್ ಪೇಂಟಲ್ಲ, ಫ್ಯಾಬ್ರಿಕ್ ಪೇಂಟ್ ಇದು ಮಾಡ್ತೀವಲ್ಲ ಅದಲ್ಲ, ನಾರ್ಮಲ್ ಮನೆಗೆಲ್ಲ ಯಾವುದಾದ್ರೂ ಟಿನ್ ಬಾಕ್ಸಸ್ಗೆಲ್ಲ ಪೇಂಟ್ ಮಾಡ್ತೀವಲ್ಲ ಅದರಿಂದ ನಾನು ಪೇಂಟ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ಸೊ ಇದು ಎಂಟ್ರೆನ್ಸ್. ಈಗ ಒಳಗೆ ಹೋಗ್ತಾ ಇದ್ದಾಗೆ ಲೈಟ್ ಹಾಕ್ತೀನಿ. ಎಂಟ್ರೆನ್ಸ್ ಆಗ್ತದಂಗೆ ಲೆಫ್ಟ್ ಸೈಡ್ಗೆ ಇದು ವಾಶ್ರೂಮ್ ಏನು ತೋರ್ಸೋಕೆ ಅವಶ್ಯಕತೆ ಇಲ್ಲ. ಲೈಕ್ ನಾರ್ಮಲ್ ವಾಶ್ರೂಮ್ ವಿತ್ ಒಂದು ವೆಸ್ಟರ್ನ್ದು ಇದಿದೆ. ನೆಕ್ಸ್ಟು ವಾಶ್ರೂಮ್ ಆಗಿದ್ದು ಲೆಫ್ಟ್ ಸೈಡ್ಗೆ ಅಡುಗೆ ಮನೆ ಇದೆ, ಕಿಚನ್ ಇದೆ. ಕಿಚನ್ ವಿತ್ ದೇವ್ರ ಮನೆ ಇದೆ. ಸೊ ಕಿಚನ್ಗೆ ಎಂಟರ್ ಆದರೆ ಇಲ್ಲಿ ರೈಟ್ ಸೈಡ್ಗೆ ದೇವ್ರ ಮನೆ ಇದೆ, ನಾನು ತೋರಿಸ್ತೀನಿ. ಲೆಫ್ಟ್ ಸೈಡ್ಗೆ ಪ್ಯಾಂಟ್ರಿ ಯೂನಿಟ್ ಥರ ಇದೆ. ನನಗೇನು ಬೇಕೋ ಎಲ್ಲ ಅದನ್ನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ದೀಪ ಇಟ್ಟಿದ್ದೀನಿ, ಅದಕ್ಕೆ ಫ್ಲವರ್ ಇಟ್ಟಿದ್ದೀನಿ. ಹೀಗೆ ನನಗೇನು ಬೇಕೋ ಅಷ್ಟು ಸ್ಪೈಸಸ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಬಂದರೆ ಈ ಥರ ಡ್ರಾಯರ್ಸಲ್ಲಿ ನಾನು ಜಾಸ್ತಿ ಆರ್ಗನೈಸ್ ಮಾಡಿದ್ದೀನಿ. ಇದೊಂದು ಬೋರ್ಡ್ ಅವರ್ ಕಿಚನ್ ರೂಲ್ಸ್ ಅಂತ, ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಇಲ್ಲೊಂದು ಗಡಿಯಾರ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಮಸ್ಟ್. ನಾನು ಅಡುಗೆ ಮನೆಗೆ ಬಂದರೆ ಇಷ್ಟು ಟೈಮಲ್ಲಿ ನಾನು ಅಡುಗೆ ಮುಗಿಸಿ ಕ್ಲೀನ್ ಮಾಡಿ ಹೋಗಬೇಕು ಅನ್ನೋ ಒಂದು ಟೈಮ್ ಲ್ಯಾಪ್ಸ್ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇರ್ತೀನಿ ಇಲ್ಲಿ. ಇದು ಬಂದರೆ ಅಡುಗೆ ಮನೆದು ಇದು ಆಪೋಸಿಟೇ ಬರುತ್ತೆ ಕಿಟಕಿ. ಇಲ್ಲಿ ನಾನು ಒಂದು ಗಣೇಶನ ಐಡಲ್ ಇಟ್ಕೊಂಡಿದ್ದೀನಿ, ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನಮಗೆ ಸ್ಟವ್ ಬಂದು ಇಲ್ಲಿದೆ, ಪಕ್ಕನೇ ಸಿಂಕ್ ಬರುತ್ತೆ. ಸ್ಟವ್ ಪಕ್ಕನೇ ನನಗೇನು ಬೇಕು, ಇವಾಗ ಕಲ್ಲುಪ್ಪು ಆಗಿರ್ಬೋದು, ಪುಳಿ ಉಪ್ಪು ಆಗಿರ್ಬೋದು, ತುಪ್ಪದ ಡಬ್ಬ ಆಗಿರ್ಬೋದು, ಆಯಿಲ್ ಬಾಟ್ಲ್ ಆಗಿರ್ಬೋದು, ಕುಟಾಣಿ ಇದೆಲ್ಲ ಆಗಿರ್ಬೋದು, ಸ್ಪ್ಯಾಚುಲಾಸ್ ಎಲ್ಲ ಆಗಿರ್ಬೋದು, ಆ ಥರ ಇದೆ. ಹೀಗೆ ಅದು ಬಿಟ್ಟು ಮೇನ್ ಪಾರ್ಟ್ ನನಗಿಷ್ಟ ಆಗಿರೋದು ಅಂದರೆ ಈ ಪಾರ್ಟ್. ನೀವು ಈ ಪಾರ್ಟ್ ನೋಡಿ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನನ್ನ ಹತ್ರ ಸ್ಟೀಲ್ ಮತ್ತು ಸಿಲ್ವರಲ್ಲಿ ಅಷ್ಟು ಕಲೆಕ್ಷನ್ಸ್ ಇದೆಯೋ ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಒಂದು ಸೆಟ್ ಆಫ್ ಕಿಚನ್ ವೆಸಲ್ಸ್ ನಾನು ಬ್ರಾಸಲ್ಲಿ ಕಲೆಕ್ಷನ್ ಮಾಡಿದ್ದೀನಿ. ಇದು ಒಂದು ಕಾಪರ್ದು ನೀರು ತುಂಬ್ಕೊಳ್ತೀವಲ್ಲ ಅದು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಕಂಪ್ಲೀಟ್ ಬೌಲ್ಸ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಕಾಫಿ ಕುಡಿಯೋ ಗ್ಲಾಸಸ್ ಆಗಿರ್ಬೋದು, ಆಮೇಲೆ ಚೊಂಬಾಗಿರ್ಬೋದು, ಅದು ಚಕ್ಲಿ ಮಾಡೋದು, ಕಡಾಯಿ ಆಗಿರ್ಬೋದು, ಇದೆಲ್ಲ 3 ಸೆಟ್ ಬರುತ್ತೆ. ಒಂದು ಸೆಟ್ಟಲ್ಲಿ 3 ವೆಸಲ್ಸ್ ಬರುತ್ತೆ, ಅದಾಗಿರ್ಬೋದು. ಇನ್ನು ಹಿಂದೆ ಒಂದು ಸೆಟ್ ಇದೆ,
ಆಮೇಲೆ ಪ್ಲೇಟ್ಸ್ ಆಗಿರ್ಬೋದು, ಕಡ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಒಂದು ಸೆಟ್ ಇದೆ. ನಾನು ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿ ನಾನು ಆರ್ಗನೈಸ್ ಮಾಡ್ತೀನಲ್ಲ, ನಿಮ್ಗೆ ಅವಾಗ ಅದನ್ನು ತೋರಿಸ್ತೀನಿ ಏನಿದೆ ಅಂತ. ಈ ಪಾರ್ಟ್ ಬಂದರೆ ಇಷ್ಟು ತುಂಬ ಚಿಕ್ಕದಾಗಿದೆ, ಬಟ್ ಅದರಲ್ಲಿ ನಾನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಂದರೆ ನೆಕ್ಸ್ಟು ನಾನು ಪುಟ್ ಪುಟ್ ವೆಸಲ್ಸ್ ಆಗಿರ್ಬೋದು ಅಥವಾ ದಿನಸಿ ಐಟಮ್ಗಳಾಗಿರ್ಬೋದು ಎಲ್ಲದನ್ನು ನಾನು ಈ ಥರ ಡ್ರಾಯರ್ಸನ್ನು ತಗೊಂಡು ಸ್ಟೋರ್ ಮಾಡಿದ್ದೀನಿ. ಲೈಕ್ ಈ ಥರ ನನಗೆ ಏನು ಬೇಕು, ಇವಾಗ ಪೌಡರ್ಸ್ ಆಗಿರ್ಬೋದು ಅಥವಾ ಈ ಥರ ಏನಾದ್ರು ದಿನಸಿ ಐಟಮ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ನಾನು ಇದ್ರಲ್ಲಿ ಸ್ಟೋರ್ ಮಾಡಿದ್ದೀನಿ. ಅದು ರೈಟ್ ಸೈಡ್ ಅಡುಗೆ ಮನೆ ಒಳಗಡೆನೇ ಇದೆ ದೇವರ ಮನೆ. ಇದು ಓಪನ್ ಮಾಡ್ತೀನಿ. ಡೋರ್ ಬಂದು ಈ ಥರ ಇದೆ. ಇದು ಒಂದು ಬ್ರಾಸ್ದು ಮುಖವಾಡ, ಇದು ದೇವರ ಮುಖವಾಡ, ಅದನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇದು ಓಪನ್ ಮಾಡಿದ್ರೆ ದ ಮೇನ್ ಪಾರ್ಟ್, ನನ್ನ ಮನೆಯಲ್ಲಿ ಯಾರು ಬಂದರೂ ಕೂಡ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಅಂತಂದರೆ ಅದು ನನ್ನ ದೇವರ ಮನೆ. ನೋಡ್ಬೋದು ನೀವು, ಕಂಪ್ಲೀಟ್ ದೇವ್ರ ಮನೆ, ಕಂಪ್ಲೀಟ್ ದೇವ್ರ ಮನೆ ಬ್ರಾಸ್ ಇದೆ, ನೋಡ್ಬೋದು. ಪ್ರತಿ ಒಂದು ವಿಗ್ರಹ ಕೂಡ ನನ್ನ ಹತ್ರ ಇದೆ. ನಾನು ಸುಮ್ಮನೆ ಹೀಗೆ ತೋರಿಸಿರ್ತೀನಿ. ಇನ್ನೂ ಒಂದು ಲಾಗ್, ಪುಟ್ಟದಾಗ ಒಂದು ಲಾಗ್ ಮಾಡ್ತೀನಿ, ಪೂಜಾ ರೂಮ್ ಹೋಮ್ ಟೂರ್ ಅಂತ. ಬಿಕಾಸ್ ಈ ಒಂದು ಹೋಮ್ ಟೂರಲ್ಲಿ ಪ್ರತಿಯೊಂದು ಹೇಳ್ತಾ ಹೋದರೆ ಇದಕ್ಕೆ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ಇದನ್ನು ನಾನು ಸುಮ್ಮನೆ ಓವರ್ ವ್ಯೂ ತೋರಿಸಿರ್ತೀನಿ ನಿಮಗೆ. ಬಟ್ ನಾನು ಇದ್ರದ್ದು ಕಂಪ್ಲೀಟ್ ಪೂಜಾ ರೂಮ್ದು ಒಂದು ಪೂಜಾ ರೂಮ್ ಟೂರ್ ಥರ ಮಾಡ್ತೀನಿ. ಸೊ ಅದು ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಬಟ್ ನಾನು ಲಾಗ್ ಮಾಡ್ತೀನಿ ಅದರದ್ದು. ಸೊ ಇದು ಅಡುಗೆ ಮನೆ ಒಳಗಡೆನೆ ಬರುತ್ತೆ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ನನಗೆ ರೆಗ್ಯುಲರ್ ಯೂಸ್ ಮಾಡೋದನ್ನು ಮೇಲ್ಗಡೆ ಹೇಗೆ ಇಟ್ಕೊಂಡಿದ್ದೀನಿ, ಕುಕ್ಕರ್ಸ್ ಆಗಿರ್ಬೋದು, ಕಡಾಯಿಸ್ ಆಗಿರ್ಬೋದು, ಅದು ಸ್ಟೀಲ್ ಅಥವಾ ಸಿಲ್ವರ್ದು. ಇಲ್ಲಿ ಮೇಲ್ಗಡೆ ಅನ್ವಾಂಟೆಡ್ ಥಿಂಗ್ಸ್ ಜಾಸ್ತಿ ಯೂಸ್ ಮಾಡೋದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ ಕಿಚನ್ ಮತ್ತು ದೇವರ ಮನೆ, ಇಷ್ಟು ಆಗುತ್ತೆ. ಎಂಟ್ರೆನ್ಸ್ ಆಗಿ ಲೆಫ್ಟ್ಗೆ ಇವೆರಡಿದೆ. ಅದಾದಮೇಲೆ ಎಂಟ್ರೆನ್ಸಿಂದ ರೈಟ್ ಸೈಡ್ಗೆ ಹೀಗೆ ಟಿ ವಿ ಸ್ಟ್ಯಾಂಡ್ ಇದೆ. ನಮ್ಮ ಮನೆಗೆ ಬಂದವರೆಲ್ಲರೂ ಕೇಳ್ತಾ ಇರ್ತಾರೆ, ಇದು ಟಿ ವಿ ಸ್ಟ್ಯಾಂಡು ಹಾಗೆ ಫಿಕ್ಸಾ ಅಥವಾ ಓನರೇ ಮಾಡಿಸ್ಕೊಟ್ಟಿದ್ದ ಅಂತ. ಡೆಫಿನೆಟ್ಲಿ ಇಲ್ಲ. ಇದು ನಾವು ಹೀಗೆ ಮನೆ ಮಾಡಿದಾಗ ಈ ಥರ ಟಿ ವಿಯಲ್ಲಿ ಅಟ್ಯಾಚ್ ಮಾಡ್ಸೋಕ್ಕೆ ನಮಗೆ ಪ್ರಾವಿಷನ್ ಇರಲಿಲ್ಲ. ಸೊ ಅವಾಗ ಟಿ ವಿ ಸ್ಟ್ಯಾಂಡ್ ಬೇಕು ಅಂತ ಹುಡುಕಿದಾಗ ನಮಗೆ ಅಲ್ಲಿ ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟೇ ಮೆಷರ್ಮೆಂಟಿಗೆ ನಮಗೆ ಈ ಥರ ಸ್ಟ್ಯಾಂಡ್ ಸಿಕ್ತು. ಸೊ ಅದನ್ನು ನಾವಲ್ಲಿ ಪ್ಲೇಸ್ ಮಾಡಿದ್ದೀವಿ. ಇವಾಗ ಇಲ್ಲಿ ಮೇಲ್ಗಡೆ ಎಲ್ಲ ವಾಲ್ಸಸ್ ಇಟ್ಟಿದ್ದೀನಿ, ಏನೇನೋ ಐಡಲ್ಸು, ಗೊಂಬೆ ಆಗಿರ್ಬೋದು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಟಿ ವಿ ಇದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ನಾನು ಕಂಪ್ಲೀಟ್ ಬ್ರಾಸಿಂದಾನೇ ಡೆಕೋರೇಟ್ ಮಾಡಿದ್ದೀನಿ. ಇದೆಲ್ಲದನ್ನು ನಾನು ಎಷ್ಟೊಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತಂದಿರೋದು, ಆಮೇಲೆ ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ತರಿಸ್ಕೊಂಡಿದ್ದೀನಿ. ಇದು ನನ್ನ ಕೊಲೀಗ್ಸ್ ಗಿಫ್ಟ್ ಕೊಟ್ಟಿದ್ದು. ಇಲ್ಲಿ ಕೆಳಗಡೆ ಸ್ಪೀಕರ್ ಇದೆ, ಈ ಥರ ನಾನು ಡೆಕೋರೇಟ್ ಮಾಡಿದ್ದೀನಿ ಈ ಕಂಪ್ಲೀಟ್ ಟಿ ವಿ ಸ್ಟ್ಯಾಂಡನ್ನು. ಎಂಟ್ರೆನ್ಸ್ ಆದಂಗೆ ರೈಟ್ ಸೈಡ್ ಬರುತ್ತೆ. ಇದು ಹಾಲಲ್ಲಿ ಅಲ್ಲೊಂದು ಸೋಫಾ ಇದೆ, ಅದು ಸೋಫಾ ಕಮ್ ಬೆಡ್. ಹೀಗೆ ಫೋಲ್ಡ್ ಮಾಡಿದ್ರೆ ಆ ಸೋಫಾ ಕಮ್ ಬೆಡ್ ಥರನೂ ಆಗುತ್ತೆ. ಅದು ಲೆಫ್ಟ್ ಸೈಡ್, ಅದು ರೈಟ್ ಸೈಡ್ಗೆ ಇಲ್ಲೊಂದು ಸೋಫಾ ಇದೆ. ಸೋಫಾ ಮೇಲೆ ಶೋಕೇಸ್ ಇದೆ, ಶೋಕೇಸ್ ಪಕ್ಕ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಇಲ್ಲಿ ಅಡುಗೆ ಮನೆ ಲೆಫ್ಟ್ ಸೈಡ್ಗೆ ಫ್ರಿಡ್ಜ್ ಬರುತ್ತೆ. ಇಲ್ಲಿ ಎಲ್ಲರ ಫೇವ್ರೆಟ್ ದೇವರು ಆಂಜನೇಯ ಇದೆ. ಇದು ಅಡುಗೆ ಮನೆಯಲ್ಲಿ ಇಟ್ಟಿದ್ವಿ ಓವೆನ್ನು, ಅಲ್ಲಿ ಪಾಯಿಂಟ್ ಸರಿ ಇಲ್ಲ, ಹಾಗಾಗಿ ನಾವು ಫ್ರಿಡ್ಜ್ ಮೇಲೆ ಹಿಂದೆ ಪಾಯಿಂಟ್ ಇದೆ ಅಂತ ಇಟ್ಕೊಂಡಿದ್ದೀವಿ. ಜಾಸ್ತಿ ಯೂಸ್ ಮಾಡಿಲ್ಲ. ಇದು ನಾನು ಲಾಗ್ ಎಲ್ಲೂ ಹೇಳಿಲ್ಲ, ತೋರಿಸಿಲ್ಲ, ಶಾರ್ಟ್ಸಲ್ಲಿ ಹಾಕಿದ್ದೀನಿ.
ಇದೆಲ್ಲ ಸ್ಟೆನ್ಸಿಲ್ಸು. ಆ ಸ್ಟೆನ್ಸಿಲ್ಸ್ ಮೇಲೆ ನಾನು ಡೆಕೋರೇಟ್ ಮಾಡಿ ಕುಂದಿನ್ ವಿತ್ ಸ್ಟೋನ್ಸನ್ನ ಡೆಕೋರೇಟ್ ಮಾಡಿ ಮಂಡಲ್ ಆರ್ಟ್ ಮಾಡಿ ಮ್ಯಾಗ್ನೆಟ್ಸ್ನ ಸ್ಟಿಕ್ ಮಾಡಿ ಅಂಟಿಸ್ಕೊಂಡಿರೋದು. ಇದೆಲ್ಲ ನಾರ್ಮಲ್ ಈಗ ಮೈಸೂರಿಗೆ ಹೋದಾಗ ಅಥವಾ ಕೇರಳಗೆ ಹೋದಾಗ ಆ ಥರ ಎಲ್ಲ ತಂದಿರೋದು. ದಿಸ್ ಇಸ್ ನಾಟ್ ಮ್ಯಾಟರ್. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದು ನಾನೇ ಮಾಡಿರೋದು. ಅದು ನಾನು ನಿಮಗೆ ಒಂದ್ಸಲ ಲಾಗಲ್ಲಿ ಶೇರ್ ಮಾಡ್ತೀನಿ ಕಂಪ್ಲೀಟ್ ಯಾವುದು ಅಂತ. ಬಟ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ನೀವು ಚೆಕ್ ಮಾಡಿ. ಇಲ್ಲಿ ಬಂದರೆ ಇದು ಒಂದು ಫ್ರೇಮ್ ನೋಡ್ಬೋದು ನೀವು. ಹ್ಯಾಪಿ ಬರ್ತ್ಡೇ ಅಮ್ಮು ಅಂತಿದೆ. ಅದು ನನ್ನ ಬರ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು. ಅದು ಆಂಕರ್ ಥ್ರೆಡ್ಸಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಆ ಥರ ಮಾಡಿರೋದು. ಅದನ್ನು ಅಷ್ಟೇ. ಮತ್ತು ಇದನ್ನು ನಾನೇ ಮಾಡಿರೋದು. ಆಂಕರ್ ಥ್ರೆಡ್ಸಲ್ಲಿ ಮಾಡಿ ನಮ್ಮಿಬ್ಬರು ಆ್ಯನಿವರ್ಸರಿಗೆ, ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಅದನ್ನು ನಾನು ಮಾಡಿದ್ದು. ಇಲ್ಲಿ ಒಂದು ಗಡಿಯಾರ ಇದೆ. ಇಲ್ಲಿ ಒಂದು ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟು. ನನಗದು ಮದುವೆನಲ್ಲಿ ನನ್ನ ಹಸ್ಬೆಂಡು ಫ್ರೆಂಡ್ ಯಾರೋ ಗಿಫ್ಟ್ ಕೊಟ್ಟಿದ್ದು. ಶೋಕೇಶಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ನನಗೆ ಹೇಗೆ ಬ್ರಾಸ್ ಕಲೆಕ್ಷನ್ಸ್, ಆ್ಯಂಟಿಕ್ ಐಟಮ್ಸ್ ಕಲೆಕ್ಷನ್ಸ್ ಇದೆಯೋ ಅವ್ರಿಗೂ ಕೂಡ ಅದೇ ಥರ ಕಲೆಕ್ಷನ್ಸ್ ಇಷ್ಟ. ಲೈಕ್ ಇವಾಗ ನೋಡಿ ಇದೆಲ್ಲ ಕ್ಯಾಮ್ರಾಸು, ಹಳೆ ಕ್ಯಾಮ್ರಾಗಳು, ಇದೆಲ್ಲ ಅವ್ರ ಕಲೆಕ್ಷನ್ಸು. ಮತ್ತು ಈ ಥರ ಬೈಕ್ಸ್ಗಳಾಗಿರ್ಬೋದು, ಸ್ಪೆಷಲಿ ಗನ್ಸ್ ಆಗಿರ್ಬೋದು, ಅದೆಲ್ಲ ಅವ್ರಿಗಿಷ್ಟ. ಆ ಥರ ಕಲೆಕ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಾನು ಮಂಡಲ್ ಆರ್ಟ್ ಮಾಡಿರೋ ತೋರಿಸಿದ್ದೀನಿ ನಿಮಗಾಗಲೇ. ಅದು ಬಿಟ್ಟರೆ ಇದು ನನಗೆ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ನನ್ನ ಗೋಲ್ಡ್ ಮೆಡಲ್ ಆದಾಗ ನನಗೆ 8 ಗೋಲ್ಡ್ ಮೆಡಲ್ಸ್ ಬಂದಿದೆ ಬಿ ಎಡಲ್ಲಿ ಫಾರ್ ಫಸ್ಟ್ ರ್ಯಾಂಕ್. ಅದಕ್ಕೆ ನನಗೆ ಪ್ರಶಸ್ತಿ ಕೊಟ್ಟಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಪ್ರಶಸ್ತಿ ಕೊಟ್ಟು ಮತ್ತು ಬುಕ್ಸ್ ಎಲ್ಲ ಕೊಟ್ಟಿದ್ದರು, ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ದರು. ಅದರದ್ದು ಒಂದು ಮೊಮೆಂಟಮ್ ಅದು. ಇದು ಬಂದು ಸರ್ಟಿಫಿಕೇಷನ್ ಕಂಪ್ಲೀಷನ್ ಆಫ್ ಆರಿ ಎಂಬ್ರಾಯ್ಡ್ರಿ. ನಾನು ಪ್ರೊಫೆಷನಲ್ ಆರಿ ಎಂಬ್ರಾಯ್ಡ್ರಿ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದು ಮಂಡಲ್ ಆರ್ಟ್ ಬಾಟಲು. ಇದೆಲ್ಲ ಪುಟ್ಟ ಪುಟಾಣಿ ಗೊಂಬೆಗಳು ಬಂದು ನನ್ನ ಮಗಳು ಅಂತಂದರೆ ನನ್ನ ಬ್ರದರ್ ಇನ್ ಲಾ ಮಗಳು. ನಾನು ಯಾವಾಗ ಹೋದರೂ ಚಿಕ್ಕಿ ನಂಗಿದ್ಬೇ ತಗೋ ಅಂತ ಕೊಡ್ತಾ ಇರುತ್ತೆ ಆ ಮಗು ಪಾಪ. ಅದನ್ನು ಎಲ್ಲ ಅವಳ ನೆನಪಿಗೋಸ್ಕರ ಅಂತ ಯಾವಾಗಲೂ ಇಲ್ಲಿ ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಇದು ಮೆಹಂದಿ ಪ್ರೊಫೆಷನಲ್ ಮೆಹಂದಿ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸಪೋಸ್ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ನನ್ನ ಹತ್ರ ಲೈಸೆನ್ಸ್ ಇದೆ. ಸರ್ಟಿಫಿಕೇಟ್ ಫ್ರಮ್ ISO ಸರ್ಟಿಫಿಕೇಷನ್ ಕೂಡ ಆಗಿದೆ. ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಕೂಡ ನನಗೆ ರಿಜಿಸ್ಟರ್ಡ್ ಲೈಸೆನ್ಸ್ ಇದೆ. ಹಾಗೆ ಇಲ್ಲಿ ಬಂದರೆ ಇದು ನಂದು ಫೋಟೋ. ಇದು ನಾನು ಡ್ರಾಯಿಂಗ್ ಮಾಡಿರೋದು. ನನ್ನ ಹಸ್ಬೆಂಡ್ ಫೋಟೋನ ಡ್ರಾಯಿಂಗ್ ಮಾಡಿ ಅವ್ರಿಗೆ ಒಂದ್ಸಲ ಬರ್ಡೇ ಗಿಫ್ಟ್ ಕೊಟ್ಟಾಗ ಅದನ್ನು ಫ್ರೇಮ್ ಮಾಡಿ ಹಾಕ್ಕೊಂಡಿದ್ದಾರೆ. ಅದು ನನ್ನ ಫೋಟೋ, ಡಾನ್ಸ್ ಫೋಟೋ ಅದು. ಇದು ನಾವಿಬ್ಬರು ಹನಿಮೂನ್ಗೆ ಅಂತ ಹೋದಾಗ ಶೃಂಗೇರಿನಲ್ಲಿ ತೊಗೊಂಡಿರೋ ಫೋಟೋ ಅದು. ಇದು ನನ್ನ ಫೋಟೋನ ಗ್ಲಾಸ್ ಮೇಲೆ ಹಾಕಿಸ್ಕೊಟ್ಟಿದ್ರು ನನ್ನ ಹಸ್ಬೆಂಡು ಗಿಫ್ಟ್ ಆಗಿ. ಸೊ ಇದು ಒಂದು ಶೋಕೇಸ್ ಪಾರ್ಟ್ ಬರುತ್ತೆ. ಸೊ ಇದು ಎಂಟ್ರೆನ್ಸ್ ಆಗಿದ ತಕ್ಷಣ ಹಾಲ್ ಬರುತ್ತೆ. ರೈಟ್ ಸೈಡ್ TV ಸ್ಟ್ಯಾಂಡ್ ಇದೆ, ಸೋಫಾ ವಿತ್ ಶೋಕೇಸ್, ಫ್ರಿಡ್ಜ್ ಮತ್ತು ಕಿಚನ್ ಬರುತ್ತೆ. ಇಷ್ಟು ಹಾಲ್ ಪಾರ್ಟ್ ಆಯಿತು. ನೆಕ್ಸ್ಟು ಅದು ಬಂದು ರೂಮ್. ಇದು ರೂಮ್ ಎಂಟ್ರೆನ್ಸ್. ಇದು ಹಿಂಗೆ ಬಂದರೆ ಲೆಫ್ಟ್ ಸೈಡ್ಗೆ ಒಂದು ಇನ್ಬಿಲ್ಟ್ ವಾರ್ಡ್ರೋಬ್ ಇದೆ. ಇದರಲ್ಲಿ ನಾರ್ಮಲ್ ನನ್ನ ಹಸ್ಬೆಂಡ್ ಡ್ರೆಸ್ಸಸ್ ಆಗಿರ್ಬೋದು, ನಂದು ಎಲ್ಲ ಇಟ್ಕೊಂಡಿದ್ದೀವಿ. ಎಂಟ್ರ್ ಆಗ್ತಾ ಇದ್ದ ಹಾಗೇನೆ ಒಂದು ಫೋಟೋ ಬರುತ್ತೆ ನೋಡಿ, ತುಂಬ ದೊಡ್ಡದಾಗಿದೆ ಇದು. ವಿಡಿಯೋದಲ್ಲಿ ಆ ಥರ ಚಿಕ್ಕದಾಗಿ ಕಾಣಿಸುತ್ತೆ. ಇದು ಬಂದು ನಾವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಲ್ಲಿ ಮಾಡಿಸಿರೋ ಅಂಥದ್ದು. ಫಸ್ಟ್ ಎಂಟ್ರೆನ್ಸಲ್ಲೇ ಕಾಣಿಸುತ್ತೆ. ಅದು ಡೌನ್ ಬಂದರೆ ಈ ಥರ ಸೈಡ್ ಟೇಬಲ್ ಇಟ್ಟು, ನಾನು ಆವಾಗಲೇ ಹೇಳಿದ್ನಲ್ಲ ಸಕಲೇಶ್ಪುರದಲ್ಲಿ ತೊಗೊಂಡಿದ್ದು ಅಂತ, ಅದೇ ಥರ ಇನ್ನೂ ಒಂದು. ಅದು ಬಿಟ್ಟರೆ ಹಾಲಲ್ಲಿ ಕೂಡ ಇನ್ನೊಂದಿದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಇದು ಬಂದು ಸರಸ್ವತಿದು, ಮತ್ತು ಕೆಳಗಡೆ ಪಿಕಾಕು, ಅದರದ್ದು ಸೈಡು ವಾಸಸ್ಸು, ಮತ್ತು ಇದು ಹ್ಯಾಂಗಿಂಗ್ ಪಿಕಾಕ್ ದಿಯಾ ಕಂಪ್ಲೀಟ್ ಬ್ರಾಸೇ ಇದು. ಇದನ್ನು ನಾನು ಈ ಥರ ಸೆಟಪ್ ಮಾಡಿದ್ದೀನಿ. ಅದರ ರೈಟ್ ಸೈಡ್ ಬಂದರೆ ಇದು ಬೆಡ್ಡು ಬ್ಯಾಕ್ ಸೈಡ್ ಡಿಸೈನ್ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ನಾನು ಕಲೂರು ಮೂಕಾಂಬಿಕಾ ದೇವಿದು ವಿಗ್ರಹ ಇಟ್ಟಿದ್ದೀನಿ ವಿತ್ ವಾಸಸ್ ಆಗಿರ್ಬೋದು. ಅಲ್ಲೂ ಕೂಡ ಸೈಡ್ ಟೇಬಲ್ ಇದೆ ವಿತ್ ವಾಸ್. ಅದು ಬಿಟ್ಟರೆ ಇಲ್ಲಿ ಅದು ನಾನು ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿರೋದು ಬೀರು ಅದು. ಇದು ನಾರ್ಮಲ್ ವಾರ್ಡ್ರೋಬ್. ಇದು ನಾನು ಸ್ಟಡಿ
ಏರಿಯಾ ಥರನೂ ಮಾಡ್ಕೊಳ್ಬೋದು. ಲೈಕ್ ಬುಕ್ಸ್ ಆಗಿರ್ಬೋದು. ಎಲ್ಲ ಕಂಪ್ಲೀಟ್ ನನ್ನ ಬುಕ್ಸೇ ಫಿಲಪ್ ಆಗಿದೆ ಇಲ್ಲೆಲ್ಲದೂನು. ಇಲ್ಲಿ ಹೀಗಿದೆ ದೇವಸ್ಥಾನ, ದೇವ್ರದ್ದು ಫೋಟೋ. ಅದು ಬಿಟ್ಟರೆ ಇಲ್ಲಿ ಮಿರರ್ ಇದೆ. ಮಿರರು ಹೀಗೆ ಮಾಡ್ಕೊಂಡು, ಅದು ಬಿಟ್ಟು ಮೇಲ್ಗಡೆ ಈಗೇನಾದರೂ ವಸ್ತುಗಳು ಜಾಸ್ತಿ ಯೂಸ್ ಮಾಡೋವಂಥ ಮಾಡದಿರೋ ಅಂಥದ್ದನ್ನು ನಾನು ಅಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇದು ಬೆಡ್. ದೇವ್ರ ಮನೆ ಬಿಟ್ಟರೆ ನನಗೆ ಈ ಒಂದು ರೂಮ್ ತುಂಬ ಇಷ್ಟ ಆಗುತ್ತೆ. ಹೀಗಿದೆ. ಹೋಮ್ ಟೂರ್ ಮಾಡೋದಕ್ಕೆ ಕ್ಲೀನ್ ಮಾಡಿದ್ದಾರೆ ಅಂತ ಯಾರು ಅನ್ಕೋಬೇಡಿ. ರೆಗ್ಯುಲರ್ ಆಗಿ ನೋಡೋರ್ಗು ಐ ಮೀನ್ ಗೊತ್ತಿರುತ್ತೆ, ವಿಡಿಯೋ ನೋಡೋರ್ಗೆ ನನ್ನ ಮನೆ ಯಾವಾಗಲೂ ಇದೇ ಥರ ಇರುತ್ತೆ. ಗೊತ್ತಿಲ್ಲ, ಮಗು ಆದಮೇಲೆ ಮುಂದೆ ಎಲ್ಲ ಮೆಸ್ಸಿ ಆಗುತ್ತೆ ಅನ್ಸುತ್ತೆ ನೆಕ್ಸ್ಟ್ ಹೊಸ ಮನೆಗೆ ಹೋದ್ಮೇಲೆ. ಬಟ್ ರೂಮ್ ಮಾತ್ರ ಈ ರೀತಿ ಇದೆ. ಅದೊಂದು ಟೇಬಲ್ ನಾವು ಸಕಲೇಶ್ಪುರ ಬರುವಾಗ ತಗೊಂಡಿದ್ದು. ಅದು ಬಿಟ್ಟರೆ ಹಾಲಲ್ಲಿ ಕೂಡ ಒಂದಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಬ್ಬರ್ ಮರ. ಅಲ್ಲೂ ಕೂಡ ಒಂದು ಬ್ರಾಸ್ದು ಪಿಕಾಕ್ ಇಟ್ಟಿದ್ದೀನಿ, ದೀಪ ಇಟ್ಟಿದ್ದೀನಿ. ಅದು ಕೂಡ ದೀಪ ಹಚ್ತೀನಿ ನಾನು ವಿತ್ ಒನ್ ವಾಸ್. ಹೀಗಿದೆ. ಸೊ ಇದು ಕಂಪ್ಲೀಟ್ ಮನೆಯ ಹೋಮ್ ಟೂರ್. ಒಂದ್ಸಲ ಓವರ್ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಈಗ ಕಾಣಿಸುತ್ತೆ ನಮ್ಮನೆ ಎಂಟ್ರೆನ್ಸ್ ಇಂದ. ಹೀಗೆ. ಸೊ ಇಷ್ಟು ನಮ್ಮನೆಯ ಹೋಮ್ ಟೂರ್. ಸೊ ನೋಡಿದ್ರಲ್ಲ ಹೋಮ್ ಟೂರ್ ಹೇಗಿದೆ ಅಂತ. ಕಂಪ್ಲೀಟ್ ಅದು ಪುಟ್ಟ ಮನೆ, ನಾನು ಹೇಳಿದಾಗೆ ಸಿಂಗಲ್ ಬೆಡ್ರೂಮ್ ಮನೆ. ಅದು ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನಿಮ್ಗಾಗಲೇ ತೋರಿಸಿದ್ದೀನಿ. ಇಷ್ಟ ಆದರೆ ಆ್ಯಂಡ್ ಅಫ್ಕೋರ್ಸ್ ನಾನು ಪೂಜಾ ರೂಮ್ದು ಟೂರ್ ಮಾಡೇ ಮಾಡ್ತೀನಿ. ಯಾಕೆ ನಾನು ಬರೀ ವಿಗ್ರಹಗಳನ್ನೇ ಇಟ್ಟಿದ್ದೀನಿ, ದೇವ್ರ ಫೋಟೋಸ್ ಯಾಕೆ ಇಟ್ಟಿಲ್ಲ ಅಂತ ರೀಸನ್ ಇದೆ. ಆ ರೀಸನ್ ಹೇಳ್ತೀನಿ ನಾನು. ಅದು ಹೇಳಿದ್ಮೇಲೆ ನಿಮಗೆ ಕರೆಕ್ಟ್ ಅನ್ನಿಸ್ಬೋದು. ಅದು ಆ ಒಂದು ರೀಸನ್ಗೋಸ್ಕರ ನಾನು ಕಂಪ್ಲೀಟ್ ವಿಗ್ರಹಗಳು, ಆಲ್ಮೋಸ್ಟ್ ಎಲ್ಲ ವಿಗ್ರಹಗಳು ನನ್ನ ಹತ್ರ ಇದೆ. ಪುಟ್ಟಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಬಟ್ ಎಲ್ಲ ವಿಗ್ರಹ ನನ್ನ ಹತ್ರ ಇದೆ. ಸೊ ಈ ಹೋಮ್ ಟೂರ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಯ್ಟ್ ಫಾರ್ ಪೂಜಾ ರೂಮ್ ಟೂರ್. ತುಂಬಾ ಆ್ಯಂಟಿಕ್ ಲುಕ್ಕಲ್ಲಿದೆ ನನ್ನ ದೇವ್ರ ಮನೆ. ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಕೊಡುತ್ತೆ. ಅದನ್ನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.